Namaste students, welcome to RH Chemistry. So in today's passing capsules for supplementary exam, those who are writing for them, the chapter D and F block elements I am going to discuss. And remember, already some 5 chapters I have finished. So if you are visiting to the channel for the first time, so you have to subscribe to my channel. Then is a free of cost, remember. So below that my WhatsApp link is given. So join yourself to that group. Then I will give you all these materials. So sit and practice. That will definitely give you more than 50 marks in the supplementary exam. And remember, first and second question, out of these two, one question is 100% fixed question. 100%, remember. Explain the manufacture of potassium dichromate from chromator. Explain the preparation of potassium permanganate from MnO2. After that, some more questions I have given. So remember, from this chapter, 8 marks they will ask. So 6 marks from D and 2 marks from F block element. Right? So first one you can say, preparation of potassium dichromate from chromator. First step, conversion of chromite ore into sodium chromate. Chromite ore formula FeCr2O4. ಮಿಸ್ಟೇಕ್ ಏನು ಮಾಡ್ತೀರಿ ಅಂತಂದ್ರೆ ಇಲ್ಲಿ Fe2Cr4 ಬರೆದು ಬಿಡ್ತೀರಿ. ಕರೆಕ್ಟ್ ಆಗಿ ಗೊತ್ತಿರಲಿ, ಒಂದು Fe 2 ಕ್ರೋಮಿಯಂ, Na2CO3 ಪ್ಲಸ್ 7O2, Na2Cr4 Fe2O3. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಏನು ಮಿಸ್ಟೇಕ್ ಮಾಡ್ತೀರಿ, FeCO3 ಬರೆದು ಬಿಡ್ತೀರಿ. ರಾಂಗ್ ಅದು. FeCO3 ಅಲ್ಲ, Fe2O3 ಪ್ಲಸ್ 8CO2. ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್ ಬಹಳ ಸಿಂಪಲ್. ಈ ರಿಯಾಕ್ಷನ್ ನೆನ್ಪಿಟ್ಕೊಳ್ಳೋದಕ್ಕೆ ಶಾರ್ಟ್ ಕಟ್ ಅಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ 10 ಟೈಮ್ಸ್. ರಿಮೆಂಬರ್, ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್. ಕನ್ವರ್ಷನ್ ಆಫ್ ಸೋಡಿಯಂ ಕ್ರೋಮೇಟ್ ಇಂಟು ಸೋಡಿಯಂ ಡೈಕ್ರೋಮೇಟ್. ಸೋಡಿಯಂ ಕ್ರೋಮೇಟ್ ಇಲ್ಲಿ ಏನು ಬಂದಿತ್ತು ನಮಗೆ, ಅದನ್ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಡೈಕ್ರೋಮೇಟ್ ಆಗ್ತದೆ. ಪ್ಲಸ್ 2Na++H2O. ಈ ಸೋಡಿಯಂ ಡೈಕ್ರೋಮೇಟ್ ಅನ್ನ KCl ಜೊತೆ ರಿಯಾಕ್ಟ್ ಮಾಡಿದಾಗ ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ NaCl ಬರ್ತದೆ. ವೆರಿ ಸಿಂಪಲ್. ಇದು ಫಿಕ್ಸ್ ಕ್ವಶನ್ ಇರೋದಕ್ಕೆ ಯು ಹ್ಯಾವ್ ಟು ಪುಟ್ ಯುವರ್ ಟೈಮ್ ಅಂಡ್ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ನೆನಪಿರಲಿ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ MnO2. So in this particular case, you can see, so finely powdered MnO2 is fused with KOH. Finely powdered MnO2 ಅಂದ್ರೆ ಪೈರೋಲುಸೈಟ್ ಅಂತ ಕರಿತೀವಿ ನಾವು. ಇದನ್ನ ಪೈರೋಲುಸೈಟ್ ಅಂತಾನೂ ಕರಿತೀವಿ. ರಿಮೆಂಬರ್, ಪೈರೋಲುಸೈಟ್ ಓರ್ ಅಂತಂದ್ರೆ MnO2 with KOH in presence of oxidizing agent like KNO3. ಇಲ್ಲಿ ಆಕ್ಸಿಜನ್ ಅಂತ ಬರೀಬೇಕು, O2. ಇಲ್ಲಿ ಮಾತ್ರ KNO3, ಯಾಕಂದ್ರೆ KNO3 ಇವರ ಎಷ್ಟು ಆಕ್ಸಿಜನ್ ಗ್ಯಾಸ್. which gives K2MnO4 potassium manganate. ನೆಕ್ಸ್ಟ್ ಸ್ಟೆಪ್ ಏನು, ಅದು ಒಂದೇ ಸ್ಟೆಪ್ ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಒಳಗೆ ಎರಡು ಬರೆದು ಬಿಡೋದು. K2MnO4, ಇಲ್ಲಿ MnO4 2- ತಗೊಂಡಿದ್ದೀನಿ ನಾನು. MnO4 2- ಇಲ್ಲಿ K2 ತೆಗೆದ್ರೆ ಏನು ಉಳಿತದೆ, ಇಲ್ಲಿ 2- ಚಾರ್ಜ್ ಉಳಿತದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ರಿಯಾಕ್ಷನ್ ಈ ರೀತಿ ಕೊಟ್ಟಿರೋದಕ್ಕೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಗೊತ್ತಿರಲಿ. MnO4 2- ಅದನ್ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಥವಾ ನ್ಯೂಟ್ರಲ್ ಸೊಲ್ಯೂಷನ್ ದಲ್ಲೂ ಕೂಡ ನಡೀತದೆ. ಇದು ನಾವು ಡಿಸ್ಪ್ರಪೋರ್ಷನೇಷನ್ ಅಂತ ಕರಿತೀವಿ. MnO4- ಅಂಡ್ MnO2 is going to form. ಸೊ ಡಿಸ್ಪ್ರಪೋರ್ಷನೇಷನ್ ಅಂತಂದ್ರೆ ಇದು ಸೇಮ್ ಆಕ್ಸಿಡೇಷನ್ ಸ್ಟೇಟ್. ಇಲ್ಲೇನು +6 ಇದೆ, ಬರೀ ಅವಶ್ಯಕತೆ ಇಲ್ಲ, ಗೊತ್ತಿರಲಿ. ಸೊ +7 ಆಗ್ತದೆ, ಇದು +4 ಆಗ್ತದೆ. ಅದನ್ನ ನಾವು ಡಿಸ್ಪ್ರಪೋರ್ಷನೇಷನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಎಫ್ ಬ್ಲಾಕ್ ಎಲಿಮೆಂಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಇಟ್ಸ್ ರೀಸನ್ ಅಂಡ್ ಕನ್ಸಿಕ್ವೆನ್ಸ್. ಕನ್ಸಿಕ್ವೆನ್ಸ್ ಅಂತಂದ್ರೆ ಇಫೆಕ್ಟ್, ಅಂದ್ರೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆಗಿರೋದಕ್ಕೆ ಮುಂದೇನಾಗ್ತದ ಅಂತ ಹೇಳಿ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಫಸ್ಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಓವರ್ ಆಲ್ ಡಿಕ್ರೀಸ್ ಇನ್ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ. ಯಾವಾಗಲೂ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಡಿಕ್ರೀಸ್ ಆಗ್ತಾ ಹೋಗ್ತದೆ ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ. ಎಲ್ಲಿಂದ, ಲ್ಯಾಂಥನಮ್ ಇಂದ ಲುಟೇಷಿಯಂ ವರೆಗೆ. ರಿಮೆಂಬರ್, ಓವರ್ ಆಲ್ ಡಿಕ್ರೀಸ್ ಇನ್ ದ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಂ ವಿತ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ನಂಬರ್ ಈಸ್ ಕಾಲ್ಡ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ರೀಸನ್ ಏನ್ ಹಾಗಾದ್ರೆ, ರೀಸನ್ ಏನಪ್ಪಾ ಅಂತಂದ್ರೆ ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ 4f ಆರ್ಬಿಟಲ್. ನೆನಪಿರ್ಲಿ, ಪುವರ್ ಶೀಲ್ಡಿಂಗ್ ಇಫೆಕ್ಟ್ ಆಫ್ 4f ಆರ್ಬಿಟಲ್ ಇಸ್ ದ ಇಂಪಾರ್ಟೆಂಟ್ ರೀಸನ್. ದೆನ್ ಕನ್ಸಿಕ್ವೆನ್ಸ್ ಏನು, ಕನ್ಸಿಕ್ವೆನ್ಸ್ ಏನಂತಂದ್ರೆ, ಕನ್ಸಿಕ್ವೆನ್ಸ್ ಇಫೆಕ್ಟ್ ಏನಂತಂದ್ರೆ, ಬಿಕಾಸ್ ಆಫ್ ದ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ರಿಮೆಂಬರ್, ನಾವು ಡಿ ಬ್ಲಾಕ್ ಅಲ್ಲಿ ನಾವು 4D ಅಂಡ್ 5D ಸೀರೀಸ್ ಅಂತ ಏನ್ ಕರಿತೀವಲ್ವಾ, 4D ಅಂಡ್ 5D ಸೀರೀಸ್ ಅಂತ ಹೇಳಿ. 4D ಅಂಡ್ 5D ಸೀರೀಸ್ ವಿಲ್ ಹ್ಯಾವ್ ಆಲ್ಮೋಸ್ಟ್ ಸೇಮ್ ರೇಡಿಯೈ. ಒಂದು ಇದನ್ನಾದ್ರೂ ಬರೀರಿ, ಇಲ್ಲ ಹಾಫ್ನಿಯಂ ಜಿರ್ಕೋನಿಯಂ ಹ್ಯಾವ್ ಐಡೆಂಟಿಕಲ್ ರೇಡಿಯೈ ಅಂದ್ರೆ ಸೇಮ್ ರೇಡಿಯೈ ಅಂತಾನೂ ಬರೀಬಹುದು. ಎರಡರಲ್ಲಿ ಒಂದನ್ನ ಬರೀಬೇಕು.
ಎರಡನೇದು ನೋಡಿ, ಕೆಮಿಸ್ಟ್ರಿ ಆಫ್ ಲ್ಯಾಂಥನೈಡ್ ಸೇಮ್ ಅಂತ ಬರೆಯೋದು. ಇಫೆಕ್ಟ್ ಏನು, ಎಲ್ಲಾ ಲ್ಯಾಂಥನೈಡ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಇರೋದಕ್ಕೆ ಎಲ್ಲಾ ಲ್ಯಾಂಥನೈಡ್ಸ್ ಅಂದ್ರೆ ಲ್ಯಾಂಥನಮ್ ಟು ಲುಟೇಷಿಯಂ ಸೇಮ್ ಪ್ರಾಪರ್ಟೀಸ್ ಆಗಿಬಿಡ್ತದೆ. ಸೇಮ್ ಪ್ರಾಪರ್ಟಿ, ಅದನ್ನ ನಾವು ಕೆಮಿಸ್ಟ್ರಿ ಆಫ್ ಲ್ಯಾಂಥನೈಡ್ಸ್ ಅಂತ ಕರೆದ್ವಿ. ಥರ್ಡ್ ಏನಂತಂದ್ರೆ ಬೇಸಿಕ್ ನೇಚರ್ ಆಫ್ ದ ಹೈಡ್ರಾಕ್ಸೈಡ್. ಬೇಸಿಕ್ ನೇಚರ್ ಆಫ್ ದ ಹೈಡ್ರಾಕ್ಸೈಡ್ಸ್ ಡಿಕ್ರೀಸಸ್ ಫ್ರಮ್ ಲ್ಯಾಂಥನಮ್ ಟು ಲುಟೇಷಿಯಂ. ಅಂದ್ರೆ ಅಟಾಮಿಕ್ ರೇಡಿಯೈ ಮತ್ತು ಅಯಾನಿಕ್ ರೇಡಿಯೈ ಡಿಕ್ರೀಸ್ ಆಗೋದಕ್ಕೆ ಏನಾಗ್ತದೆ, ಬೇಸಿಕ್ ನೇಚರ್ ಆಫ್ ದ ಹೈಡ್ರಾಕ್ಸೈಡ್ ಕೂಡ ಡಿಕ್ರೀಸ್ ಆಗ್ತದೆ. ಅಟ್ಲೀಸ್ಟ್ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ರೀಸನ್ ನೆನ್ಪಿಟ್ಕೊಳ್ಳಿ. ಓವರ್ ಆಲ್ ಡಿಕ್ರೀಸ್ ಇನ್ ದ ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಇಸ್ ನೋನ್ ಆಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ 3 ಕ್ವಶನ್ಸ್. ನಾವು ಇಲ್ಲಿ ಸಿ ಇವೆಲ್ಲ 1 ಮಾರ್ಕ್ ಅಂತ 2 ಮಾರ್ಕ್ ಕ್ವಶನ್ ಸಿಂಪಲ್ ಆಗಿ. ಸೊ ಮೊನ್ನೆ ಎಕ್ಸಾಮ್ ಅಲ್ಲೂ ಕೂಡ ಕೇಳಿರುವಂತಹ ಕ್ವಶನ್ಸ್ ಹೇಳ್ತೀನಿ. ಸೊ ಸಿ, ಟ್ರಾನ್ಸಿಷನ್ ಎಲಿಮೆಂಟ್ ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ ಗಿವ್ ರೀಸನ್, ಇಲ್ಲ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಗುಡ್ ಕೆಟಾಲಿಸ್ಟ್ ಗಿವ್ ರೀಸನ್. ನೆನ್ಪಿಟ್ಕೊಳ್ಳಿ. ಸೊ ಇವೆರಡರೊಳಗೆ ಇದನ್ನ ಲಾಸ್ಟ್ ಮೊನ್ನೆ ಎಕ್ಸಾಮಿಗೆ ಕೇಳಿದ್ರು, ಎಷ್ಟು ಮಂದಿ ಬರೆದಿರಿ ನಂಗೆ ಗೊತ್ತಿಲ್ಲ. ಸಿ, ಎರಡಕ್ಕೂ ಬಹಳ ಸಿಂಪಲ್ ಆಗಿ ಹೇಳ್ತೀನಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳೋದೆ 2 ಮಾರ್ಕ್ಸ್ ಇಲ್ಲಿ. ಸೊ ಅದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ ಫಾರ್ಮ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಗಿವ್ ರೀಸನ್. ಸೊ ಓನ್ಲಿ 2 ರೀಸನ್ಸ್, ಅವೈಲೇಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಬಹಳ ಸಿಂಪಲ್ ನೋಡಿ, ಇಲ್ಲೂ ಕೂಡ ಅದೇ, ಅವೈಲೇಬಿಲಿಟಿ ಆಫ್ ವೇಕೆಂಟ್ ಡಿ ಆರ್ಬಿಟಲ್, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಇನ್ನೂ 2 ರೀಸನ್ ಬರೀಬಹುದು ನಾನು, ಆದ್ರೆ ನಾನು ಕೊಡೋದಿಲ್ಲ. ಯಾಕಂದ್ರೆ ನೀವು ಸಪ್ಲಿಮೆಂಟರಿ ಎಕ್ಸಾಮಿಗೆ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸಾಕು. ಒಂದು ಕಾಂಪ್ಲೆಕ್ಸ್ ಕಂಪೌಂಡ್ ಕೇಳಬಹುದು, ಇಲ್ಲ ಕೆಟಾಲಿಸ್ಟ್ ಕೇಳಬಹುದು. ಮೊನ್ನೆ ಕೆಟಾಲಿಸ್ಟ್ ಕೇಳಿದಾರೆ ಹೌದಾ, ಅದಕ್ಕೂ ಲಾಸ್ಟ್ ಇಯರ್ ಪೇಪರ್ ಎಲ್ಲ ತೆಗೆದು ನೋಡಿ ನೀವು, ಅದನ್ನ ಕಾಂಪ್ಲೆಕ್ಸ್ ಒಂದ್ಸಲ ಕೇಳಿರ್ತಾರೆ, ಕೆಟಾಲಿಸ್ಟ್ ಒಂದ್ಸಲ ಕೇಳಿರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಹಳ ಇಂಪಾರ್ಟೆಂಟ್ ಇವೆರಡೂ ಕೂಡ. ರೀಸನ್ ಆನ್ಸರ್ ಒಂದೇ, ಇದಕ್ಕೆ ಎರಡಕ್ಕೂ ಆನ್ಸರ್ ಒಂದೇ. ಅದು ಬಹಳ ಇಂಪಾರ್ಟೆಂಟ್ ನಮಗೆ ನೆನ್ಪಿಟ್ಕೊಳ್ಳೋದಕ್ಕೆ, ವೆರಿ ಈಸಿ. ರಿಮೆಂಬರ್. ಈಗ ನೆಕ್ಸ್ಟ್, Cu2+ ಅಯಾನ್ಸ್ ಆರ್ ಕಲರ್ಡ್, Zn2+ ಅಯಾನ್ಸ್ ಆರ್ ಕಲರ್ಲೆಸ್. ಇದೇ ರೀತಿ ಯಾವ್ದು ಬೇಕಾದ್ರೂ ಕೊಡ್ಲಿ, ಇಲ್ಲಿ Cu ಬದಲಿಗೆ Sc ಅಂತ ಇರ್ಬೋದು, ಯಾವ್ದಾದ್ರೂ ಇರ್ಬೋದು, ಈ ಕ್ರೋಮಿಯಂ ಅಂತ ಇರ್ಬೋದು, ಮ್ಯಾಗ್ನೀಷಿಯಂ ಅಂತ ಇರ್ಬೋದು, ಯಾವ್ದಾದ್ರೂ ಇರ್ಲಿ. ಬಟ್ ಏನ್ ನೆನ್ಪಿಟ್ಕೋಬೇಕು, ಕಲರ್ ಇದೆ ಅಂತಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಕಲರ್ಲೆಸ್ ಅಂತಂದ್ರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಏನ್ ನೆನ್ಪಿಟ್ಕೊಳ್ಬೇಕು, ಕಲರ್ ಅಂದ್ರೆ 1 ಅನ್ಪೇರ್ಡ್ ಅಥವಾ ಎನಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ಕಲರ್ಲೆಸ್ ಅಂತಂದ್ರೆ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ರಿಮೆಂಬರ್. ಅಥವಾ ಇನ್ನೊಂದು ರೀಸನ್ ನೆನ್ಪಿಟ್ಕೊಳ್ಳಿ, ಡಿ ಟ್ರಾನ್ಸಿಷನ್ ಇಸ್ ಪ್ರೆಸೆಂಟ್ ಇನ್ Cu2+, ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ Zn2+. ಅಂದ್ರೆ ಕಲರಿಗೆ 2 ರೀಸನ್ ಅಂದಂಗಾಯ್ತು. ಒಂದು ರೀಸನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಕಲರ್, ಇರ್ಲಿಲ್ಲ ಅಂದ್ರೆ ಕಲರ್ಲೆಸ್. ಡಿ ಟ್ರಾನ್ಸಿಷನ್ ಇದ್ರೆ ಕಲರ್, ಇರ್ಲಿಲ್ಲ ಅಂದ್ರೆ ಕಲರ್ಲೆಸ್. ನೆನ್ಪಿಟ್ಕೊಳ್ಳಿ. ನಾವು ಕ್ಯಾಲ್ಕುಲೇಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಇದು ನಿಮಗೆ ಏನು ಬರಲಿಲ್ಲ ಅಂದ್ರೆ ಈ ಫಾರ್ಮುಲಾ ಮಾತ್ರ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೊಟ್ಬಿಡ್ತಾರೆ ಫಾರ್ಮುಲಾ ಬರೆದ ತಕ್ಷಣ. ಅಥವಾ ಈ ಫಾರ್ಮುಲಾ ಅಷ್ಟೇನು ಕೂಡ ಕೇಳಿದ್ದಿದೆ ಒಂದಷ್ಟು ಎಕ್ಸಾಮ್ ಅಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ 100% ಇಂಪಾರ್ಟೆಂಟ್. ಸೊ μ ಇಸ್ ಈಕ್ವಲ್ ಟು ರೂಟ್ ಆಫ್ n ಇಂಟು n+2. ಸೊ n ಅಂದ್ರೇನು, ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ n ಅಂದ್ರೇನು, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ರಿಮೆಂಬರ್. ನೆಕ್ಸ್ಟ್, ಈ ಟೈಪ್ ಕ್ವಶನ್ ಕೇಳಿದಾಗ ಇದಕ್ಕೆ ನಿಮ್ಗೆ ಕಾನ್ಫಿಗರೇಷನ್ ಗೊತ್ತಿರಬೇಕು ಎಲ್ಲದು. ಅಂದ್ರೆ ಸ್ಕ್ಯಾಂಡಿಯಂ ಇಂದ ಜಿಂಕ್ ವರೆಗೂ ಕಾನ್ಫಿಗರೇಷನ್ ಗೊತ್ತಿರಬೇಕು. Fe2+, ನಾ ಹೇಳ್ತೀನಿ ನೋಡಿ ಇಲ್ಲಿ. ಈಗ Fe ಕಾನ್ಫಿಗರೇಷನ್ ಏನು, ಅರ್ಗಾನ್ 3d6 4s2. ಕರೆಕ್ಟಾ? ಮುಂದೆ ಏನ್ ಮಾಡಿದ್ರಿ, Fe2+ ಅನ್ನ ಮಾಡಿದ್ರಿ. 2+ ಅಂದ್ರೆ ಇದರಿಂದ ಎಲೆಕ್ಟ್ರಾನ್ ನ ತೆಗೀತೀರಿ. ತೆಗೆದ ಮೇಲೆ Fe2+ ಅಲ್ಲಿ ಏನು ಉಳಿತು, ಯು ಆರ್ ಗೋಯಿಂಗ್ ಟು ಗೆಟ್ 3d6 ಅಂತ ಹೇಳಿ. 3d6 ಇದ್ರೆ ಎಷ್ಟು ಅನ್ಪೇರ್ಡ್, ಹಾಗಾದ್ರೆ ಅನ್ಪೇರ್ಡ್ 4 ಅಂತ ಬರೆದಿದ್ದೀನಿ ನಾನು. ಹೌದಾ, 4 ಅಂತ ಬರೆದಿದ್ದೀನಿ. ಹೇಗೆ ಬರೆದಿದ್ದೀನಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹೇಳ್ತೀನಿ. ಸೊ ಡಿ ಆರ್ಬಿಟಲ್ ಅಂದ್ರೆ 5 ಆರ್ಬಿಟಲ್ ಇದೆ ನಮ್ಮ ಹತ್ರ. ಹೌದಾ, 5 ಆರ್ಬಿಟಲ್ ಇದೆ. 5 ಆರ್ಬಿಟಲ್ 6 ಎಲೆಕ್ಟ್ರಾನ್ ಫಿಲ್ ಮಾಡ್ತೀನಿ. ಹೇಗೆ, 1 2 3 4 5 ಆದ್ಮೇಲೆ 6 ಅನ್ನ ಇಲ್ಲಿ ಪೇರ್ ಮಾಡಬೇಕು. ಅಂದ್ರೆ ಎಷ್ಟು ಅನ್ಪೇರ್ಡ್ ಉಳಿತು, 1 2 3 4, ಆ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಇದನ್ನ. ಸೊ 4 ಅನ್ಪೇರ್ಡ್ ಉಳಿತು. ಸೊ n = 4 ಸಬ್ಸ್ಟಿಟ್ಯೂಟ್ ಮಾಡಿ 4.90 ಆನ್ಸರ್ ಬರ್ತದೆ. ಇದೇ ಕ್ವಶನ್ ಕೇಳಬೇಕಂತ ಏನಿಲ್ಲ, ಒಂದು ಸಿಮಿಲರ್ ಪ್ರಾಕ್ಟೀಸ್ ಸಿಮಿಲರ್ ಪ್ರಾಬ್ಲಮ್ ಅಂತ ಹಾಕಿದ್ದೀನಿ, ಅದಕ್ಕೆ ಹೇಳಿದ್ದು. ಸೊ ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ Fe2+, μ = ರೂಟ್ ಆಫ್ n ಇಂಟು n+2. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, n ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಬೇರೆದು ಕೂಡ ಪ್ರಾಕ್ಟೀಸ್ ಮಾಡಿ. ಆದ್ರೆ ಇದನ್ನು ಯಾವಾಗ ಪ್ರಾಕ್ಟೀಸ್ ಮಾಡಬೇಕು, ಫಸ್ಟ್ ಅಂಡ್ ಸೆಕೆಂಡ್ ಕ್ವಶನ್ ಹೇಳಿದಿನಲ್ಲ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫಿಕ್ಸ್ ತಲೆಯಲ್ಲಿ ಫಿಕ್ಸ್ ಆದ್ಮೇಲೆ, ಕಲ್ತಾದ್ಮೇಲೆ ಅದನ್ನ ಕಲಿದೇನೆ ಇದನ್ನ ಏನೂ ಕಲಿಲಿಕ್ಕೆ ಹೋಗ್ಬೇಡಿ. ಅದನ್ನು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದಾದ್ಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇವೆಲ್ಲ 1 ಮಾರ್ಕ್ ಕ್ವಶನ್ ನೋಡಿ. ಸೊ ಗಿವ್ ರೀಸನ್, ಆಕ್ಟಿನೈಡ್ ಶೋ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್. ಎಲ್ಲ ಆಕ್ಟಿನೈಡ್ಸ್ ತಗೊಂಡಿದ್ದೀನಿ. ಸೊ ಆಕ್ಟಿನೈಡ್ ಶೋ
ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಫೈವ್ ಬ್ಲಾಕ್ ಎಲಿಮೆಂಟ್ ಇಂದ. ಯಾಕೆ ನೆನ್ಪಿಟ್ಕೊಳ್ಳಿ, ಡ್ಯೂ ಟು ಲೆಸ್ಸರ್ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ 5f6d ಅಂಡ್ 7s. ಆಕ್ಟಿನೈಟ್ಸ್ ದಲ್ಲಿ ರಿಮೆಂಬರ್ ಆರ್ಬಿಟಲ್ಸ್ ಯಾವ್ಯಾವ್ದು ಇರ್ತದೆ, 5f6d ಮತ್ತು 7s. ಸೊ ಲೆಸ್ಸರ್ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ 5f6d ಅಂಡ್ 7s ಆರ್ಬಿಟಲ್ ಇಸ್ ದ ರೀಸನ್. ಜರ್ಕೋನಿಯಂ ಆಫ್ನಿಯಂ ಸೇಮ್ ರೇಡಿಯಾ, ರೀಸನ್ ಏನು, ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ನೆನ್ಪಿಟ್ಕೊಳ್ಳಿ, ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. Cerium shows +4 oxidation state ಅಂತ ಕೇಳಿದ ರೀಸನ್ ಏನು, ಬಿಕಾಸ್ ಇನ್ +4 oxidation state cerium exhibit noble gas configuration, so which is more stable. ಸೊ ಎಲ್ಲ ಒಂದೊಂದ್ಸಲಿ ಓದ್ಕೊಂಡು ಹೋಗಿರಿ. ಲ್ಯಾಂಥನೈಟ್ಸ್ ಆರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಆಕ್ಟಿನೈಟ್ಸ್. ಗಿವ್ ರೀಸನ್ ಏನು, ಬಿಕಾಸ್ ಲ್ಯಾಂಥನೈಟ್ಸ್ ಆರ್ ನಾನ್ ರೇಡಿಯೋ ಆಕ್ಟಿವ್, ಆಕ್ಟಿನೈಟ್ಸ್ ಆರ್ ಮೋರ್ ರೇಡಿಯೋ ಆಕ್ಟಿವ್, ಅಂಡ್ ಲ್ಯಾಂಥನೈಟ್ಸ್ ಹ್ಯಾವಿಂಗ್ ಲೆಸ್ ವೇರಿಯೇಷನ್ ಇನ್ ದ ಆಕ್ಸಿಡೇಷನ್ ಸ್ಟೇಟ್, ಆಕ್ಟಿನೈಟ್ಸ್ ಆರ್ ಹ್ಯಾವಿಂಗ್ ಮೋರ್ ಆಕ್ಸಿಡೇಷನ್ ಸ್ಟೇಟ್ಸ್. ಒಂದ್ಸಲಿ ಓದ್ರಿ, ಪ್ರಾಕ್ಟೀಸ್ ಮಾಡಿ. Then, what are interstitial compound? ಇದನ್ನು ಒಂದ್ಸಲ ಕೇಳಿದ್ದಿದೆ. Write its characteristics. See, interstitial compounds are formed by trapping of small elements like CnH, ಅಂದ್ರೆ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್ in the crystallite ties in the transition metals. ಟ್ರಾಪಿಂಗ್ ಅಂದ್ರೆ ಏನಿರ್ತದೆ, ಈ ರೀತಿ ಮೆಟಲ್ ಅಯಾನ್ಸ್ ಇರ್ತದೆ. ಈ ರೀತಿ ಮೆಟಲ್ ಅಯಾನ್ಸ್ ಇದ್ದಾಗ ಈ ರೀತಿ ಏನ್ ಗ್ಯಾಪ್ ಕಾಣಿಸದಲ್ಲ ಇಲ್ಲಿ, ಈ ಗ್ಯಾಪ್ ಒಳಗೆ ಹೈಡ್ರೋಜನ್, ನೈಟ್ರೋಜನ್ ಹೋಗಿ ಟ್ರ್ಯಾಪ್ ಆಗ್ತದೆ, ಅಂದ್ರೆ ಕುತ್ಕೊಳ್ತದೆ. ಅಂತಹ ಕಂಪೌಂಡ್ಸ್ ಅನ್ನ ಇಂಟರ್ಸ್ಟಿಷಿಯಲ್ ಕಂಪೌಂಡ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸಿ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದ ಮೆಟಲ್. ಸೊ ವೆರಿ ಇಂಪಾರ್ಟೆಂಟ್. ದೇ ಆರ್ ಹಾರ್ಡ್ ಇನ್ ನೇಚರ್. ಇಂಪಾರ್ಟೆಂಟ್, 2 ಮಾರ್ಕ್ಸ್ ಕೇಳಬಹುದು ಇದನ್ನ. ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆನ್ಪಿಟ್ಕೊಳ್ಳಿ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂಡ್ ದೇ ಆರ್ ಕೆಮಿಕಲಿ ಇನರ್ಟ್. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇವಷ್ಟು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್. ಸೊ ದೀಸ್ ಆರ್ ದಿ 9 questions. Then 10th question, very simple. So among Cu2 plus and Cu plus 1, which is more stable in aqueous solution and why ಅಂತ ಕೇಳ್ತಾರೆ. ಸೊ ಇದನ್ನ ಒಂದ್ಸಾರಿ ಕೇಳಿದ್ದೀರಾ, ಇದೆಲ್ಲ ಲಾಸ್ಟ್ ಪ್ರಿಫರೆನ್ಸ್. ಇದು ಇವನ್ನೆಲ್ಲ ಓದಾದ ಮೇಲೆ ಸಿ ಬಿಟ್ವೀನ್ Cu2 plus and Cu plus 1, remember Cu plus 2 more stable. That is because in aqueous solution high negative hydration enthalpy. ನೆನ್ಪಿಟ್ಕೊಳ್ಳಿ, high negative hydration enthalpy. ಇದನ್ನ 2 ಮಾರ್ಕ್ಸ್ ಕೇಳಬಹುದು. ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ ಅಂಡ್ ಆಕ್ಟಿನೈಟ್ಸ್ ವೆರಿ ಸಿಂಪಲ್. ಶೋಸ್ ಆಕ್ಸಿಡೇಷನ್ ಸ್ಟೇಟ್ 3 ಇಲ್ಲಿ 2, 3, 4. ಇಲ್ಲಿ ನೋಡ್ರಿ 2 to 7 ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. Except promethium, all elements are non-radioactive. Here all elements are radioactive. Form less number of complex, ಯಾಕಂದ್ರೆ ಲೆಸ್ ರಿಯಾಕ್ಟಿವ್ ಇದು. ಫಾರ್ಮ್ ಮೋರ್ ನಂಬರ್ ಆಫ್ ಕಾಂಪ್ಲೆಕ್ಸ್, ಯಾಕಂದ್ರೆ ಮೋರ್ ರಿಯಾಕ್ಟಿವ್. ಇವು 3 ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಸ್ಟಡಿ ಆಫ್ ಆಕ್ಟಿನೈಡ್ ಇಸ್ ಡಿಫಿಕಲ್ಟ್. ಗಿವ್ 2 ರೀಸನ್. ನೆನ್ಪಿಟ್ ಸಿ ಇಫ್ ಯು ರಿಮೆಂಬರ್, ಸೊ ಇಫ್ ಯು ರಿಕಾಲ್ ಯುವರ್ ಮೆಮೊರಿ, ಮೊನ್ನೆ ಎಕ್ಸಾಮಿಗೆ ಕೇಳಿರುವಂತದ್ದು ಇದು. ಸ್ಟಡಿ ಆಫ್ ಆಕ್ಟಿನೈಡ್ ಇಸ್ ಡಿಫಿಕಲ್ಟ್, ಗಿವ್ 2 ರೀಸನ್. ಎಷ್ಟು ಮಂದಿ ಬರೆದಿದ್ದೀರಿ ಗೊತ್ತಿಲ್ಲ ನನಗೆ. ಸಿ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ವಿತ್ ಲೆಸ್ ಹಾಫ್ ಲೈಫ್. ಅಂದ್ರೆ ಶಾರ್ಟ್ ಹಾಫ್ ಲೈಫ್ ಇದೆ, ಲಾಂಗ್ ಅಲ್ಲ, ಶಾರ್ಟ್ ಹಾಫ್ ಲೈಫ್ ಇದೆ. ಅದಕ್ಕೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆ, ಅದಕ್ಕೆ ಡಿಫಿಕಲ್ಟ್ ಟು ಸ್ಟಡಿ. ದೇ ಆರ್ ಪ್ರಿಪೇರ್ಡ್ ಇನ್ ವೆರಿ ಲೆಸ್ ಕ್ವಾಂಟಿಟಿ, ಅಂದ್ರೆ ಬಹಳ ಕಡಿಮೆ ಕ್ವಾಂಟಿಟಿ ಒಳಗೆ ಸಿಗ್ತದೆ, ನ್ಯಾನೋಗ್ರಾಮ್ ಕ್ವಾಂಟಿಟಿ ಒಂದಷ್ಟಂತೂ. ಅದಕ್ಕೆ ರಿಮೆಂಬರ್ ಸ್ಟಡಿ ಆಫ್ ಆಕ್ಟಿನೈಡ್ ಇಸ್ ಡಿಫಿಕಲ್ಟ್. ರಿಮೆಂಬರ್ ದಟ್ ಪಾಯಿಂಟ್. ದೆನ್ 14th ನೋಡಿ, ವಾಟ್ ಈಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಬಹಳ ಸಿಂಪಲ್. 3D ಸೀರೀಸ್ ಮತ್ತು ಲ್ಯಾಂಥನೈಡ್ ಕೇಳಿದ್ದಾರೆ. 3D ಸೀರೀಸ್ ಆದ್ರೆ +2, ಲ್ಯಾಂಥನೈಡ್ ಆದ್ರೆ +3. ನೆನ್ಪಿಟ್ಕೊಳ್ಳಿ, +2 +3. ಮತ್ತೆ ಇವೆಲ್ಲ 1 ಮಾರ್ಕ್ಸ್ ಕ್ವಶನ್. ಇವೆಲ್ಲ ನೆನ್ಪಿಟ್ಕೊಳ್ಳಿ, ಒಂದಲ್ಲ ಇನ್ನೊಂದು. ಸೊ ಕೇಳ್ತಾರೆ ಎಕ್ಸಾಮ್ ಒಳಗೆ. ದ ಮೆಟಲ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದ ಗ್ರೌಂಡ್ ಸ್ಟೇಟ್ ಇಸ್ ಕ್ರೋಮಿಯಂ. ಸೊ ದ ಮೆಟಲ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಯಾವುದು, ಕ್ರೋಮಿಯಂ. 0 ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್, ಅಂದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇಲ್ಲದೆ ಇರೋದು ಯಾವುದು, +2 ಆಕ್ಸಿಡೇಷನ್ ಸ್ಟೇಟ್ ಅಂತ ಕೇಳಿದ್ರೆ ಜಿಂಕ್. ಯಾಕಂದ್ರೆ Zn2+ ಅಲ್ಲಿ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ 0 ಅನ್ಪೇರ್ಡ್ ಎಲೆಕ್ಟ್ರಾನ್, ಸೊ there is no magnetic movement. ಸ್ಕ್ಯಾಂಡಿಯಂ ಅಲ್ಲಿ +3, 0 ಅನ್ಪೇರ್ಡ್ ಎಲೆಕ್ಟ್ರಾನ್. ಎಕ್ಸಿಬಿಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು, ಮ್ಯಾಂಗನೀಸ್. ರಿಮೆಂಬರ್, ಡಸ್ ನಾಟ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು, ಮೊನ್ನೆ ಕೇಳಿರುವಂತ ಎಕ್ಸಾಮ್ ಇದು. ಜಿಂಕ್ ಆರ್ ಸ್ಕ್ಯಾಂಡಿಯಂ, ಎರಡರಾಗ ಒಂದು ಬರೀಬಹುದು. ಜಿಂಕ್ ಆರ್ ಸ್ಕ್ಯಾಂಡಿಯಂ. ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು, +7 by ಮ್ಯಾಂಗನೀಸ್. So exhibit maximum oxidation +7 by manganese in KMnO4. Among Zn and Cu, which is colorless. See, ಇದ್ರೊಳಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಇದ್ರೊಳಗೆ ಇದೆ, ಅದಕ್ಕೆ Zn2+ is colorless. Between Ti2+ and V2+, which ion contains more number of unpaired electrons? See, Ti2+ ನೋಡಿ, Ti is equal to 4s2 3d2. ನಾ ಲಾಸ್ಟ್ ಅಷ್ಟೇ ಬರೀತೀನಿ, ಅರ್ಗಾನ್ ಬರ್ದಿಲ್ಲ. ಇದ್ರೊಳಗೆ 2 ಎಲೆಕ್ಟ್ರಾನ್ ತೆಗೆದು ಬಿಡ್ತೀನಿ. 4s ಮುಗಿದ್ಮೇಲೆ ಎಷ್ಟು ಉಳಿತಿಲ್ಲಿ, ವೆನಾಡಿಯಂ.
ಸೊ ಈ ರೀತಿ ಎಲೆಕ್ಟ್ರಾನ್ ಫಿಲ್ ಮಾಡಿದ್ರೆ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿತದೆ, ನೆನ್ಪಿಟ್ಕೊಳ್ಳಿ. ಸೊ ವೆನಾಡಿಯಸ್ ಏನಾಗ್ತದೆ 4s2 3d3. ಸೊ 4s2 3d3 ಒಳಗೆ 4s2 ತೆಗೆದು ಬಿಡ್ತೀರಿ, 3d3 ಅಂದ್ರೆ ಎಷ್ಟು ಉಳಿತು 1 2 3, ಕರೆಕ್ಟಾ? ಸೊ 3 ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂದ್ರೆ ಹೈಯೆಸ್ಟ್ ಯಾವ್ದ್ರಲ್ಲಿ ಉಳಿದಂಗಾಯ್ತು, ವೆನಾಡಿಯಂ 2+ ಇಸ್ ದ ಆನ್ಸರ್. So these are the important questions. I can assure you that if you perfect these 11 questions, definitely will get. ನಾ ಏನಂತ ಹೇಳಿದೆ 8 ಮಾರ್ಕ್ಸ್ ಕೇಳ್ತಾನೆ ಅಂತ ಹೇಳಿದೆ, ಹೌದಾ? 8 ಒಳಗೆ ಮಿನಿಮಮ್ 6 ಮಾರ್ಕ್ಸ್ ಅಂತೂ ಬಂದೇ ಬರ್ತದೆ. 100% ಶೋರ್ ಶಾರ್ಟ್ ಕ್ವಶನ್ಸ್ 6 ಮಾರ್ಕ್ಸ್ ಅಂತೂ ಬಂದೇ ಬರ್ತದೆ. ಸೊ ಅದಕ್ಕೆ ಇವೆಲ್ಲ ಮಟೀರಿಯಲ್ಸ್ ಬೇಕು ಅಂದ್ರೆ ವಾಟ್ಸಪ್ ಆದ ಗ್ರೂಪ್ ಇದೆ, ಜಾಯಿನ್ ಆಗ್ರಿ. ಇಲ್ಲ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯಿನ್ ಆಗ್ರಿ. ಜಾಯಿನ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈ ಮಟೀರಿಯಲ್ ಮಾತ್ರ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗ್ತದೆ. ಎಲ್ಲರೂ ಪಾಸ್ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಟು ಯುವರ್ ಫ್ರೆಂಡ್ಸ್, ದೋಸ್ ಹೂ ನೀಡ್ ದಿಸ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.